ಅಟ್ಯಾಚ್ಮೆಂಟ್ ಆಗಿ ದಾಖಲೆಗಳು ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ಏನ್ ದಾಖಲೆ ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರ್ದಿದ್ದೀನಿ. ಸೆಷನ್ ಅಲ್ಲಿ ಮಾತಾಡಿರೋದು, ಸೆಷನ್ ಅಲ್ಲಿ ಮಾತಾಡಿರೋದು, ದೂರ್ ಕೊಡೋದು ನಿಧಾನ ಆಗಿರ್ತಕ್ಕಂಥದ್ದು, ಮತ್ತೆ ಯಾವ ಯಾವ ಸಂಗತಿಗಳು ಏನ್ ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ 3 ಪೇಜ್ ಬರ್ದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರ್ದಿದ್ದೀನಿ, ಬರೆದು ಅದನ್ನ ಕೊಡ್ತೇನೆ. ಆದ್ರೆ ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅನ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದ್ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತೆ ನಮ್ಮಲ್ಲಿ CC ಕ್ಯಾಮ್ರಾ ಇದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ರು ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋದು ಗುರ್ತು ಹೇಳ್ಬೋದಾಗಿತ್ತು. ಚೆಕ್ ಮಾಡಿಸ್ದೆ ಇದೆಲ್ಲ ಘಟನೆ ಆದ್ಮೇಲೆ CC ಕ್ಯಾಮ್ರಾ. ಎಷ್ಟು ಜನರ ಮೇಲೆ ದೂರ ದಾಖಲಾಗ್ತದೆ? ಜನಗಳಂತ ನಾನು ಮಾತ್ರ ಈಗ ಯಾರೋ ಒಂದು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಅವತ್ತು. ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದಂತೂ ನೀವು ಗೊತ್ತಿರುತ್ತೆ. ಎಷ್ಟು ಜನ ಬಂದಿದ್ರು ಅಂತ ಒಂದು ಮೆನ್ಷನ್ ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡ್ ಬಂದಿದ್ರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಬರ್ತಿದ್ದೇನಪ್ಪ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು? ಹೈಕೋರ್ಟ್ ಲಾಯರ್ ಅಂತ ಬರ್ದಿದ್ದಲ್ವೇನು ಸರ್? 2 ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದ್ರು. ಹೈಕೋರ್ಟ್ ವಕೀಲ ಇಲ್ಲ, ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿ ಒಟ್ಟಿನ ಲಾಯರ್ ಅಂತ ಬಂದಿದ್ರು. ಟೈಮ್ ಲಾಯರ್ ಅಂದ್ರೆ ಏನ್ ಪರ್ಟಿಕ್ಯುಲರ್ ಕೇಸ್ ನಾನು ನಡೆಸ್ತೀನಿ ಅಂತ? ಕೇಸ್ ಎಲ್ಲ ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಡ್ ಮಾತಾಡ್ಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಡ್ ತೋರಿಸಿದ್ರೆ ಗುಡ್ ಹಿಡಿತೀರಿ ಸರ್. ಆಮೇಲೆ ನೀವು ಅಂದ್ರೆ ನೀವು ಒಂದು ಏನ್ ರೆಸ್ಪಾನ್ಸ್ ಮಾಡಿದ್ರಿ ಸರ್? ಆತರ ಏನೋ ಎಲ್ಲ ಮಾತಾಡ್ಬೇಕು ಹಿಂಗೆ ಏನ್ರಲ್ಲ, ಏನಮ್ಮ ಮಾತಾಡೋದು ಆತರ ಏನಾರ ಕೇಳಿದ್ರ? ಪ್ಲೇಟ್ ಎಲ್ಲ ಬರ್ದಿದ್ದೀನಿ ನೋಡಿ.